ನಕ್ಸಲ್ ನಾಯಕ ವಿಕ್ರಮ್ ಗೌಡ ಪೀತಬೈಲಿನ ಜಯಂತ್ ಗೌಡನ ಮನೆ ಆವರಣದಲ್ಲಿ ಎನ್ಎಫ್ ಟೀಮ್ನಿಂದ ಎನ್ಕೌಂಟರ್ ಆಗಿ 4 ದಿನ ಕಳೆದರೂ ಇನ್ನೂ ನೀರವ ಮೌನ ಕಳೆಗಟ್ಟಿದೆ. ಒಂದೆಡೆ ಎನ್ಕೌಂಟರ್ ಆದ ಸ್ಥಳದ ಮನೆ ಮಾಲೀಕರು ಹಾಗೂ ಅಕ್ಕಪಕ್ಕದ ಸಹೋದರರು ಇನ್ನೂ ಮನೆಗೆ ಕಾಲಿಟ್ಟಿಲ್ಲ. ಸುತ್ತಮುತ್ತಲಿನ ನಿವಾಸಿಗಳು ನೋವು, ಆತಂಕದಿಂದ ಸಂಕಟ ಅನುಭವಿಸುವಂತಾಗಿದೆ. ತಮ್ಮ ಊರಿನ ಹುಡುಗ ವಿಕ್ರಮ್ ಗೌಡ ನಕ್ಸಲ್ ನಾಯಕನಾಗಿ ಎನ್ಕೌಂಟರ್ಗೆ ಬಲಿಯಾದ ಬಗ್ಗೆ ವಿಕ್ರಮ್ ಮೇಲೆ ದ್ವೇಷವಿಲ್ಲ, ಆದರೆ ಹಿಡಿದ ಹಾದಿಯ ಬಗ್ಗೆ ಬೆಂಬಲವಿಲ್ಲ ಅಂತ ಹೇಳುತ್ತಾರೆ. ಇನ್ನು ಒಬ್ರು ಇಬ್ರು ಬಿಟ್ರೆ ಇನ್ಯಾರು ವಿಕ್ರಮ್ ಗೌಡ ಹತ್ಯೆಯ ಬಗ್ಗೆ ಮಾತನಾಡಲಾಗದ ಸ್ಥಿತಿಯಲ್ಲಿದ್ದಾರೆ. ವಿಕ್ರಮ್ ಗೌಡ ಇರದಿದ್ರೆ ಇಂದು ನಾವಿಲ್ಲಿ ಇರುತ್ತಿರಲಿಲ್ಲ ಅಂತ ಪೀತಬೈಲು ನಿವಾಸಿ ಸದಾಶಿವ ಗೌಡ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹಿಂದೆ ನಮ್ಮ ಮನೆಗೂ ನಕ್ಸಲರು ಬಂದಿದ್ರು. ಬಂದವರಿಗೆ ನನ್ನ ಮಾವ ಬೈದಿದ್ರು. ನೀವು ಈ ಥರ ಓಡಾಡುವುದು ಸರಿಯಲ್ಲ ಎಂದು ಹೇಳಿದ್ರು. 14 ವರ್ಷಗಳ ಹಿಂದೆ ಈ ಘಟನೆ ನಡೆದಿತ್ತು. ನಮ್ಮನ್ನ ಒಕ್ಕಲೆಬ್ಬಿಸುತ್ತಾರೆ ಎನ್ನುವ ಭಯ ಇನ್ನೂ ಹೋಗಿಲ್ಲ. ವಿಕ್ರಮ್ ಗೌಡ ಹೆಬ್ರಿಪೇಟೆಯಲ್ಲಿ ಹೋಟೆಲ್ ಕೆಲಸ ಮಾಡುವಾಗ ನೋಡಿದ್ದೆ. ವಿಕ್ರಮ್ ಗೌಡ ಹುಡುಗ ತೊಂದರೆ ಇಲ್ಲ. ಆತ ಈ ಸಾಯುವಂತೆ ಆಗಿದ್ದೇ ಈ ಅರಣ್ಯ ಇಲಾಖೆಯಿಂದ. ಶೂ ಎಲ್ಲ ಹಾಕಿಕೊಂಡು ಮನೆಯ ಒಳಗೆ ಹೋಗಿ ಹೊಡೆದಿದ್ರು. ತಿನ್ನಲು ತಯಾರು ಮಾಡಿದ್ದ ಅನ್ನವನ್ನ ಅರಣ್ಯ ಇಲಾಖೆಯವರು ಚೆಲ್ಲಿ ಹೋಗಿದ್ರು. ನಮ್ಮ ಪರವಾಗಿ ಯಾರಾದರೂ ಮಾತನಾಡುವಾಗ ನಾವು ಮಾತನಾಡದೇ ಇರಲು ಆಗುತ್ತಾ? ಅದೇ ಕಾರಣಕ್ಕೆ ನಕ್ಸಲರ ಜೊತೆ ಸಂಪರ್ಕವಿದೆ ಎಂದು ಹಿಂಸೆ ಕೊಟ್ಟರು. ಮುಡ್ಲುಪಾಡಿಯಲ್ಲಿ ಒಂದು ಸಭೆಯಾಗಿತ್ತು. ಆ ಸಭೆಯಲ್ಲಿ ವಿಕ್ರಮ್ ಗೌಡ ಮಾತನಾಡಿದ್ದ. ಅವತ್ತಿನಿಂದ ಇಲಾಖೆಯವರು ಅವನ ಮೇಲೆ ಕಣ್ಣಿಟ್ಟಿದ್ರು. ಈಗ ನಕ್ಸಲ್ ಚಟುವಟಿಕೆ ಕಡಿಮೆಯಾಗಿದೆ. ಆದರೆ ಒಳಗಿನಿಂದ ಒಳಗೆ ಏನಿದೆಯೋ ಗೊತ್ತಿಲ್ಲ. ವಿಕ್ರಮ್ ಗೌಡ ನಮ್ಮ ಜಾತಿ ಮಗ ಅಲ್ವಾ? ಆತ ಸತ್ತಿರುವುದು ನೋಡಿದ್ರೆ ನೋವಾಗುತ್ತೆ ಅಂತ ಬೇಸರ ಹೊರಹಾಕಿದ್ದಾರೆ ಸದಾಶಿವ ಗೌಡ ಅವರು. ಮನೆಗೆಲ್ಲ ಬಂದಿದ್ದು ಫಸ್ಟಿಗೆ, ಮತ್ತು ಮಾವ ಬಂದಿದ್ದು. ಮಾವ ಬಂದಾಗ ಅವರಿಗೆ ಜೋರು ಮಾಡಿದ್ದು, ಹೀಗೆ ನೀವು ಗನ್ ಹಿಡ್ಕೊಂಡು ಓಡಾಡೋದು ಸರಿಯಲ್ಲ ಸಮಾಜದಲ್ಲಿ. 14 ವರ್ಷದ ಹಿಂದೆ ಭಯ ಉಂಟು. ಭಯ ಇದ್ದು ಕೂಡ ನೋಡಿ, ಅಲ್ಲಿ ನೀವು ಬರುವಾಗ, ನೀವು ಮೊದಲಡಿ ಈ ಕಡೆಯಿಂದ ಹೆಬ್ರಿಗಡೆಯಿಂದ ಬರುವಾಗ ಅಲ್ಲೊಂದು ಗುಪ್ಪೆ ಇದೆ ಕಲ್ಲಿದ್ದು. ಅಲ್ಲಿ ಒಂದ್ಸಲ ಇರೋದು ಅರಣ್ಯ ಇಲಾಖೆ ಆಗೋದು ಬೇಲಿ ಎಲ್ಲ ಅಗವೆಲ್ಲ ಹಾಕಲಿಕ್ಕೆ ಶುರು ಮಾಡಿದ್ದೆ, ಎಲ್ಲ ಮಣ್ಣಿದ್ದು. ಆವಾಗ ನಾವು ಊರಿನವರೆಲ್ಲ ಅಲ್ಲೊಂದು ಊಟ ಎಲ್ಲ ಭಟ್ರ ಮನೆಯಲ್ಲಿ ಊಟ ಇತ್ತು. ಊಟದಾಗ ಎಲ್ಲರೂ ನಾವು ಹೀಗೆ ಸೇರಿಕೊಂಡು ಅಲ್ಲಿಗೆ ಹೋಗಿ ಮಾಡಿ ತರ್ತಿದ್ದೇವೆ ನಾವು. ನಮ್ಗೇನಂದ್ರೆ ಊಟಕ್ಕೆ ಇಲ್ಲದಿದ್ದು ಕೂಡ ರೋಡ್ ಹೇಗಿದೆ ಅಂತ ಗೊತ್ತಿಲ್ಲ ಸರ್. ಅದಕ್ಕೆ ನಮಗೆ ಈಗ ವೈಲ್ಡ್ ಲೈಫ್ ಅಂತಿದೆ, ಅವೆಲ್ಲ ಬಿಡ್ತಿಲ್ಲ. ಒಂದು JCB ಬಿಟ್ಟು ಮ್ಯಾನ್ಯಲ್ ಅಲ್ಲಿ JCBಗೆ ಕೆಲಸ ಮಾಡ್ಲಿಕ್ಕೆ ಕಷ್ಟ ಈಗಿನ ವಾತಾವರಣದಲ್ಲಿ. 1-2 ಜನ ಇರುದು. ಮತ್ತೆ ರೋಡಿಗೆ ನಮ್ಗೆ ಹೆಚ್ಚು ಮಾನ್ಯತೆ ಕೊಡ್ಬೇಕಂತ ನಾನು ಕೇಳ್ತೀನಿ. ಕರೆಂಟ್ ಎಲ್ಲ ಉಂಟು ಈಗ. ಮುಂಚೆ ನಾವು ಗಣೇಶ್ ಹೋಟ್ಲ್ ಇತ್ತಲ್ಲ ಹೆಬ್ರಿಯಲ್ಲಿ, ಅಲ್ಲಿ ಎಲ್ಲ ಸಪ್ಲೈ ಮಾಡ್ತಿದ್ದೆ, ನಾನು ನೋಡಿದ್ದೆ. ಹೌದೌದು, ಹುಡುಗ ತಂದ್ರೆ ಇಲ್ಲ. ಹೌದು, ಸಾಯುವಾಗ ಮಾಡಿದ್ದೆ ಫಾರೆಸ್ಟ್ ಇಲಾಖೆ. ಹೊಡೆದಿದ್ದಾರೆ. ಅವನ ಶೂ ಎಲ್ಲ ಹಾಕೊಂಡು ಮನೆಗೆ ಹೋಗಿ ಒದ್ದು ಅದು ಕೇಳಿದ್ ನಾವು. ಮತ್ತೆ ಅವನದು ಊಟಕ್ಕೆ ಅನ್ನ ಮಾಡಿದ್ದನ್ನು ಅದು ಚೆಲ್ಲಿ ಹೋಗಿದ್ದಾರೆ. ಹೌದು, ರೋಷ ಅಂದ್ರೆ ಯಾವುದೇ ನೀವು ಬಂದಾಗ, ನೀವು ನಿಮ್ಮಲ್ಲಿ ಮಾತಾಡುವಾಗ, ನೀವೊಂದು ನಮ್ಮ ಪರವಾಗಿ ನೀವು ಬಂದಿದ್ದೀರಿ ಅಂತ ನಿಂತಾಗ ನಾನು ನಿಮ್ಮಲ್ಲಿ ಮಾತಾಡ್ಲೇಬೇಕಲ್ಲ. ಮಾತಾಡಿ ಹಿಂಸೆ ಕೊಟ್ಟಿದೆ. ಆವಾಗ ನಾವಿನ ಮೊದಲಿಗೆ ಇನ್ನು DF ಇದ್ರು. ಹೌದು, ಅದು ಇಲ್ಲಿ ಮುಟ್ಲುಪಾಡಿಯಲ್ಲಿ ಒಂದು ಮೀಟಿಂಗ್ ಆಯ್ತು. ಮೀಟಿಂಗ್ ಅಲ್ಲಿ ಅವನು ಮಾತಾಡಿದ್ದಕ್ಕೆ ಅವನ ಮೇಲೆ ಕಣ್ಣಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಈಗ ಅಧಿಕಾರಿಗಳ ಕಿರುಕುಳ ಎಲ್ಲ ಕಮ್ಮಿ ಆಗಿದೆ. ಈಗ ಕಡಿಮೆ ಆಗಿದೆ, ಮತ್ತೆ ಒಳಗಿಂದ ಒಳಗೆ ಉಂಟಾ ಏನೆಲ್ಲ ಗೊತ್ತಿಲ್ಲ ಹಾಗೆ. ಹೌದು, ನೋವಾಗುದಿಲ್ವಾ? ವಿಕ್ರಮ್ ಗೌಡ ಇಲ್ಲೇ ಬಂದು ನೋವಾಗ್ತದೆ. ಎಂತ ಮಾಡಿದ್ವಿ, ಜಾತಿ ಮಗ ಅಲ್ಲ. ಈಗ ಎಲ್ಲ ಹೋರಾಟ ಮಾಡಿದ್ದೇನೆ. ಇಲ್ಲದ್ರೆ ನಾವು ಅವನ್ನು ಹೋರಾಟ ಮಾಡಿದ್ದು ಕೂಡ ನಾವು ಇಷ್ಟ ತನಕ ಎಲ್ಲ ಹೋಗ್ತಿದ್ದೇವೆ ನಾವು. ಹೌದು, ಕಡಿಮೆ ಆಗಿದೆ, ಮತ್ತೆ ಒಳಗಿಂದ ಒಳಗೆ ಉಂಟಾ ಏನೆಲ್ಲ ಗೊತ್ತಿಲ್ಲ ಹಾಗೆ. ಇಲ್ಲದ್ರೆ ನಾವು ಅವನ್ನು ಹೋರಾಟ ಮಾಡಿದ್ದು ಕೂಡ ನಾವು ಇಷ್ಟ ತನಕ ಎಲ್ಲ ಹೋಗ್ತಿದ್ದೇವೆ ನಾವು. ಹೌದು, ಇಲ್ಲ ನೋಡಿ, ಈಗ ನೋಡಿ ರೋಡ್ ಹೇಗಿದೆ ಅಂತ ನೋಡಿ. ನೀವೇ ನಡ್ಕೊಂಡು ಬಂದಿಲ್ಲ, ನಿಮ್ಗೆ ನಡ್ಕೊಂಡು ಬರ್ಲಿಕ್ಕೆ ಶೂ ಹಾಕೊಂಡು ಬಂದ್ರೆ ಎಡೆ ಬೀಳ್ತೀನಿ ನೀವು. ಆ ತರದಲ್ಲಿ ಇದೆ ರೋಡ್. ಮಳೆಗಾಲದ ಈ ಸಲ ಒಂದು ಮಳೆ ಬಂತು, ಅದ್ರಲ್ಲಿ ಫುಲ್ ಕೊಚ್ಚಕ್ಕೆ. ಹೌದು,
ಈಗ ನೋಡಿ ನಮ್ಮ ಮನೆಯಿಂದ 3 ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು ಶಾಲೆಗೆ, ಇಲ್ಲಿಗೆ ಮಠ ದೇವಸ್ಥಾನದಲ್ಲಿ ಮಕ್ಕಳ. ಎಷ್ಟು ದೂರ ಇಲ್ಲಿಂದ ಸಾಧಾರಣ 5 ಕಿಲೋಮೀಟರ್ ಆಗ್ಬೋದು, 5 ಅಲ್ಲ 3 ಕಿಲೋಮೀಟರ್ ಆಗ್ಬೋದು. ಹೋಗಿ ಬಿಟ್ಟು ಬರುದಾ? ಹೌದು, ಅಲ್ಲಿ ಕರ್ಕೊಂಡು ಬರುದು? ಕರ್ಕೊಂಡು ಬರ್ಬೇಕು. ಮಳೆಗಾಲದಲ್ಲಿ ಕಷ್ಟ. ಮಳೆಗಾಲದಿಂದ ಎಂತ ಮಾಡ್ತೇವೆ ಅವರು ಅಲ್ಲ, ಮನೆಗೆ ಹೋಗುವವರನ್ನು ವಾಪಸ್ ಹಿಂದೆ ಕಳಿಸಿದ್ರು, ಹೋಗಿ ನೀವು ಅಲ್ಲಿಗೆ ಹೋಗುದು ಬೇಡ, ಸೋಮವಾರ ಸೋಮವಾರ ಅದೇ ದಿನ ಜೊತೆಯಾಗಿ ಶೂಟೌಟ್ ಆದ ಅದೇ ದಿನ ದಿನ ಸಂಜೆ ಸಂಜೆ ಹೋಗ್ಬೇಡಿ ಅಂತ ಹೋಗ್ಬೇಡಿ ಅಂತ. ಮನೆಯಲ್ಲಿ ಯಾರು ಇರ್ಲಿಲ್ಲ ಅವರು? ಮನೆಯಲ್ಲಿ ಅಂದ್ರೆ ಅಣ್ಣ ಜಯಂತಣ್ಣ ಅವರ ಮೊಮ್ಮಗನಿಗೆ ಕೈ ಏಟಾಗಿತ್ತು, ಅಲ್ಲಿ ಮಗಳ ಮನೆಗೆ ಬಂದಿದ್ದು. ಹೆಂಡತಿ ಎಲ್ಲ ಹೆಂಡತಿ ಎಲ್ಲ ಬಂದಿದ್ದು ಕೆಳಗೆ. ಹೌದು ಮುಂಚೆನೆ ಬಂದ್ರು. ಹೌದು. ಇವ್ರು ಮೊದಲೇ ಕಳಿಸಿದ್ರು. ಅಲ್ಲ, ಕಳಿಸಿದಲ್ಲ, ಅಲ್ಲಿ ನೋಡ್ಲಿಕ್ಕೆ ಬಂದದ್ದು. ಹೌದು, ಮಗುವನ್ನು ನೋಡಿ. ಮಗನ ನೋಡ್ಲಿಕ್ಕೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.